ಸಹಜವಾಗಿ ಟೀಯಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು 4 ಕಪ್ ಟೀ ಕುಡಿತಿದ್ದಂಗೆನೇನೆ ಸ್ವಲ್ಪ ಎದೆ ಉರಿ ಬಂದಂಗೆ ಆಗುತ್ತೆ. ಈಗ ನಮಗೆ ಅಭ್ಯಾಸ, ಫ್ರೆಂಡ್ಸ್ ಜೊತೆಗೆ ಹೋಗ್ತೀವಿ, ಹೊರಗಡೆ ಎಲ್ಲೋ ಒಂದು ಕಡೆ ಅಂಗಡಿಯಲ್ಲಿ ನಿಂತ್ಕೊಂಡು ಕಾಫಿ ಕುಡಿದ್ಬಿಡ್ತೀವಿ, ಮನೇಲಿ 2-3 ಕಪ್ ಆಗುತ್ತೆ. ಈ ಸೋಷಿಯಲ್ ಲೈಫಲ್ಲಿ ಜನರ ಸಂಪರ್ಕ ಜಾಸ್ತಿ ಇರೋರಂತೂ ಟೀ ಕುಡಿತಾನೆ ಇರ್ತೀವಿ ನಾವು. ಸೊ ಟೀ ಕುಡಿದಾಗ ಏನಾಗುತ್ತೆ, ಒಂಥರ ಊಟ ಬೇಡ ಅಂತ ಅನ್ಸುತ್ತೆ, ಎದೆಯಲ್ಲಿ ಉರಿ ಬರ್ನಿಂಗ್ ಸೆನ್ಸೇಷನ್ ಶುರುವಾಗುತ್ತೆ. ಅದು ಯಾಕಾಗುತ್ತೆ? ಯಾಕೆ ಅಂದರೆ ಟೀ ಪುಡಿ ಕೆಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮೆಲಾಮಿನ್ ಅನ್ನುವಂಥ ಒಂದು ಕೆಮಿಕಲ್ನ ಯೂಸ್ ಮಾಡ್ತಾರೆ ಸರ್. ಪ್ರಿಸರ್ವೇಟಿವ್ ಆಗಿ ಆ ಕೆಮಿಕಲ್ನ ಯೂಸ್ ಮಾಡ್ತಾರೆ. ಆ ಕೆಮಿಕಲ್ ಏನು ಮಾಡುತ್ತೆ, ನೀವು ಟೀ ಕುಡಿದಾಗ ನಿಮಗೆ ಬರ್ನಿಂಗ್ ಸೆನ್ಸೇಷನ್ನ ತೊಗೊಂಡು ಬರುತ್ತೆ. ಸೊ ನಮ್ಮದು ವಿಶೇಷ ಏನಪ್ಪ ಅಂದರೆ ನಾವು ಆ ಥರದ್ದು ಯಾವುದೇ ಪ್ರಿಸರ್ವೇಟಿವ್ ಯೂಸ್ ಮಾಡಲ್ಲ. ಬೇಕಾದ್ರೆ ಪರೀಕ್ಷೆ ಮಾಡೋದಕ್ಕೆ ಒಂದಿನ ಒಂದು 10 ಕಪ್ ಟೀ ಕುಡಿದು ನೋಡಿ, ನಿಮಗೆ ಏನೂ ಆಗಲ್ಲ. ಹಾಲಲ್ಲಿ ನೀವು ಕುಡಿಬಹುದಾದಂಥ ಒಂದು ವಸ್ತು ಅಂದರೆ ಅದು ಟೀ, ಕಾಫಿ ಅಲ್ಲ. ಕಾಫಿನ ಕೇವಲ ನೀರಲ್ಲೇ ಕುಡಿಬೇಕು, ಅದರ ಹೆಲ್ತ್ ಬೆನಿಫಿಟ್ ನಿಮಗೆ ಸಿಗಬೇಕು ಅಂತಂತಂದರೆ ಆಯಿತಾ. ಈ ಥರ ಮತ್ತು ನಮ್ಮ ಅರಿಶಿನ, ಖಾರದ ಪುಡಿ, ಧನಿಯಾ ಪುಡಿ ಇದೆಲ್ಲ ಕೆಲವರು ಮನೆಯಲ್ಲೇ ಮಾಡ್ಕೊಳ್ತಾರೆ. ಬಟ್ ಕುಟ್ಟಿ ಪುಡಿ ಮಾಡಿ ಯಾರೂ ಮಾಡಲ್ಲ. ಅರಿಶಿನ ಮಾಡೋರು ಎಷ್ಟು ಜನ ಇದ್ದಾರೆ? ಧನಿಯಾ ಪುಡಿ ಮಾಡೋರು ಎಷ್ಟು ಜನ ಇದ್ದಾರೆ? ಧನಿಯಾನ ಒಣಗಾಕು ಉರಿ ಮಿಷಿನ್ಗೆ ಹೋಗಿ ಹಾಕಿಸ್ಕೊಂಬ ಅಲ್ವಾ. ಆ ಖಾರದ ಪುಡಿನ ಕುಟ್ಟಿ ಪುಡಿ ಮಾಡೋರು ಎಷ್ಟು ಜನ ಇದ್ದಾರೆ? ಇಲ್ಲ ಅಲ್ವಾ. ಸೊ ನಮ್ಮಲ್ಲಿ ಕುಟ್ಟಿ ಪುಡಿ ಮಾಡಿ ಎಲ್ಲ ಮಿಷಿನ್ ಹಾಕಿಸ್ಕೊಂಡ್ಬಂದ್ರೆ ಕೆಲಸ ಕೊಡ್ತಾ ಇಲ್ಲ, ಅದಕ್ಕೆ ಬಾಡಿ ಕೆಲಸ ಕೊಡುತ್ತೆ ವಾಪಸ್ಸು. ನಾವು ಬಾಡಿ ಕೆಲಸ ಕೊಟ್ಟಿಲ್ಲ ಅಂದ್ರೆ ಬಾಡಿ ವಾಪಸ್ ನಮ್ಗೆ ಕೆಲಸ ಕೊಡುತ್ತೆ. ಇದೆಲ್ಲ ಕುಟ್ಟಿ ಪುಡಿ ಮಾಡಿದ್ರೆ ನಮ್ಮ ಗೋಧಿ ಹಸಿಟ್ಟು ಏನಿದೆ, ಕಲ್ಲಲ್ಲಿ ಬೀಸಿ ಮಾಡಿರ್ತಕ್ಕಂಥ ಗೋಧಿ ಹಸಿಟ್ಟು ನಮ್ಮ ಹತ್ರ ಇರುವಂಥದ್ದು. ಅಡಿಗೆ ಎಣ್ಣೆ ನಮ್ಮ ಹತ್ರ ಏನಿದೆ, ಅಡಿಗೆ ಎಣ್ಣೆದು ನಿಮಗೆ ಬರೀ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ. ಇವಾಗ ನಾವು ಕ್ವಾಲಿಟಿಗೆ ಗ್ಯಾರಂಟಿ ಏನಂತ ಕೇಳ್ತೀವಿ? ಇಂಡಿಯನ್ ಸ್ಟ್ಯಾಂಡರ್ಡ್ಸು, ISI ಮಾರ್ಕ್ ಇದೆಯಾ, ISO ಸ್ಟ್ಯಾಂಡರ್ಡ್ಸ್ ಇದೆಯಾ, ಇಷ್ಟೇ ಕೇಳೋದಲ್ವಾ. ISI ಇದ್ರೆ, ISO ಸ್ಟ್ಯಾಂಡರ್ಡ್ಸ್ ಇದ್ರೆ ಅದು ಸೂಪರ್ ಅಂತ ಹೇಳ್ತೀವಿ. ನಮ್ಮ ಹತ್ರ 5 ಕಂಟ್ರಿದು ಸರ್ಟಿಫಿಕೇಶನ್ ಇದೆ. BRC ಇದೆ, ಯುರೋಪಿಯನ್ ಕಂಟ್ರೀಸಲ್ಲಿ ಮಾಡ್ಬೋದು. MCPDEU ಸರ್ಟಿಫಿಕೇಟ್ ಇದೆ, ನ್ಯೂ ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್. ಅದು ಅಂದರೆ ಆ ಕಂಟಾಮಿನೆಂಟ್ಸ್ ಏನಾದರೂ ಇತ್ತು ಅಂತಂದರೆ ಅದು ಕ್ಯಾನ್ಸರ್ ಕಾರಕ ಅಂತ ಹೇಳ್ಬಿಟ್ಟು ಯುರೋಪಿಯನ್ ಕಂಟ್ರೀಸು ಆ ಥರ ಕಂಟೆಂಟ್ ಇರುವಂಥ ಎಣ್ಣೆನ ಇಂಪೋರ್ಟ್ ಮಾಡ್ಕೊಳ್ಳಲ್ಲ. ಸೊ ಹಾಗಾಗಿ ಅದಕ್ಕೂ ಕೂಡ ಟೆಸ್ಟ್ ಮಾಡಿಸಿದ್ದೀವಿ ನಾವು, ಆ ಥರದ ಕಂಟಾಮಿನೆಂಟ್ಸು ಇಲ್ಲ. ಸೊ ಸುಮಾರು 5 ದೇಶಗಳಲ್ಲಿ ಸೇಲ್ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸರ್ಟಿಫಿಕೇಷನ್ಸು ನಿಮಗೆ ನಮ್ಮ ಎಣ್ಣೆ ಒಳಗಡೆ ಸಿಗುತ್ತೆ. ನಮ್ಮ ಬಿಸ್ಕೆಟ್ ತೊಗೊಳ್ಳಿ, ಬಿಸ್ಕೆಟಲ್ಲಿ ಮೈದಾ ಇರೋದಿಲ್ಲ, ಮತ್ತು ರೈಸ್ ಬ್ರ್ಯಾನ್ ಆಯಿಲ್ನ ಯೂಸ್ ಮಾಡಿರ್ತಾರೆ, ಪಾಮ್ ಆಯಿಲ್ನ ಯೂಸ್ ಮಾಡಲ್ಲ. ನಮ್ಮ ಮಿಕ್ಸ್ಚರ್ಸ್ ತೊಗೊಳ್ಳಿ, ಸಾಮಾನ್ಯ ಮನೆಯಲ್ಲಿ ಎಲ್ರಿಗೂ ಅಭ್ಯಾಸ ಇರುತ್ತಲ್ವ, ಬೇಕರಿಯಿಂದ ಹೋಗಿ ಮಿಕ್ಸ್ಚರ್ ತೊಗೊಂಡ್ಬಿಡ್ತಾರೆ, ಕರೆದಿರೋ ಎಣ್ಣೆನೇ ಕರೀತಾ ಇರ್ತಾನೆ. ಅದು ಯಾವ ಎಣ್ಣೆ ಹಾಕಿರ್ತಾನೆ ಅಂತ ನಿಮಗೆ ದೇವರಣೆಗೂ ಗೊತ್ತಿಲ್ಲ. ನಮ್ಮಲ್ಲಿ ರೈಸ್ ಬ್ರ್ಯಾನ್ ಆಯಿಲ್, ನಮ್ದು ಏನು ಅಡುಗೆಗೆ ಎಣ್ಣೆ ನಿಮಗೆ ಕೊಡ್ತಾ ಇದ್ದೀವಿ ಅದೇ ಎಣ್ಣೆಯಿಂದ ನಿಮಗೆ ಆ ಮಿಕ್ಸ್ಚರ್ಗಳನ್ನು ತಯಾರು ಮಾಡಿರೋದು. ನಮ್ಮ ವಾಷಿಂಗ್ ಪೌಡ್ರ್ ಇದೆಯಲ್ಲ, ಸೋಪಿನ ಪುಡಿ, ಬಟ್ಟೆ ಒಗ್ದಿರೋ ನೀರನ್ನು ಪಾಲಿಶ್ ಇರೋದಿಲ್ಲ, ನಿಮಗೆ ನ್ಯಾಚುರಲ್ ಆಗಿರುತ್ತೆ, ಪ್ರಿಸರ್ವೇಟಿವ್ ಯೂಸ್ ಮಾಡಿರೋದಿಲ್ಲ. ಸೊ ಸ್ವಲ್ಪ ದಿನ ನೀವು ಒದ್ದೆಗಿದ್ದೆ ಕೈಯೆಲ್ಲ ಹಾಕಿದ್ರೆ ಹುಳ ಬರೋದಕ್ಕೆ ಶುರುವಾಗುತ್ತೆ. ಸೊ ಅದನ್ನೇನು ಮಾಡೋಕ್ಕಾಗಲ್ಲ, ಯಾಕಂದರೆ ನಾವು ಅದರಲ್ಲಿ ಏನೂ ಪ್ರಿಸರ್ವೇಟಿವ್ ಯೂಸ್ ಮಾಡಿರೋದಿಲ್ಲ. ಸೊ ಈ ಥರ ಪ್ರತಿಯೊಂದು ಪ್ರಾಡಕ್ಟು ಏನಿದೆ ಡಯಟಲ್ಲಿ ತಗೊಳ್ಳೋದಾದರೆ, ಒಂದು ಶುದ್ಧವಾಗಿ ಸಿಗುತ್ತೆ. ಎರಡನೇದು ಏನಪ್ಪ ಅಂತಂದರೆ, ನೀವು ಪ್ರತಿನಿತ್ಯ ತಿನ್ನುವಂಥ ಆಹಾರದಲ್ಲೂ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಬೇಕು. ಸರ್ ಹೇಳ್ತಾ ಇದ್ರು, ನಮ್ಮ ತಂದೆಯವರು ಅನ್ನ ತಿನ್ನೋದೇ ಇಲ್ಲ, ಇವತ್ತಿಗೂ ಮುದ್ದೆನೇ ತಿಂತಾ ಇರೋದು ಅಂತ. 85 ವರ್ಷ ಅಂತ ನೋಡಿ ಅವ್ರು ಹೇಗಿದ್ದಾರೆ ಅಲ್ವಾ. ನಾರಿನಾಂಶ ಹೆಚ್ಚಿರ್ತಕ್ಕಂಥ ಆಹಾರನ ಹೆಚ್ಚಾಗಿ ತಿನ್ನಬೇಕು. ಅನ್ನದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಸ್ಟಾರ್ಚ್ ಇರುತ್ತೆ, ಅಷ್ಟೇ. ತಿನ್ನಲೇಬಾರ್ದು ಅಂತಿಲ್ಲ, ಬಟ್ ಕ್ವಾಂಟಿಟಿ ಕಡಿಮೆ. ಬೇಯಿಸಿರ್ತಕ್ಕಂಥ ತರಕಾರಿ, ಹಣ್ಣುಗಳು, ಹಸಿ ತರಕಾರಿಗಳು ತಿನ್ನಿ ಅಂತ ಹೇಳ್ತೀವಿ, ಬಟ್ ಹಸಿ ತರಕಾರಿಯಲ್ಲಿ ಇವತ್ತು ಕೆಮಿಕಲ್ ಪೆಸ್ಟಿಸೈಡ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಅದರಿಂದ ಅಪಾಯನೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಯಾವುದೇ ತರಕಾರಿ ಆಗಿರ್ಬೋದು ಅದನ್ನು ಬೇಯಿಸಿ ತಿಂದ್ರೇ ಒಳ್ಳೆಯದು. ಅತಿಯಾಗಿ ಬೇಯಿಸೋದು ಬೇಡ, 1 ಟೆಂಪ್ರೇಚರಲ್ಲಿ ತರಕಾರಿಗಳನ್ನು ಬೇಯಿಸಿ ತಿಂದ್ರೇ ಒಳ್ಳೆಯದು. ಸೊ ಹೆಚ್ಚು ತರಕಾರಿ, ಪಲ್ಯಗಳು, ಮುದ್ದೆ, ಚಪಾತಿ, ಜೋಳದ ರೊಟ್ಟಿ, ಮಿಲ್ಲೆಟ್ಸು, ಸಿರಿಧಾನ್ಯಗಳು ಅಂತ ಹೇಳ್ತೀವಿ. ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಆರ್ಕ, 5 ರೀತಿಯಾಗಿರ್ತಕ್ಕಂಥ ಸಿರಿಧಾನ್ಯ ಬರುತ್ತೆ. ಆ ಸಿರಿಧಾನ್ಯಗಳನ್ನ ಮಿಕ್ಸ್ ಮಾಡಬೇಡಿ. ಒಂದೊಂದು ದಿವಸ ಒಂದೊಂದು ಅನ್ನದ ಬದಲಾಗಿ, ಅನ್ನದ ಥರನೇ ಮಾಡೋದು, ಕುಕ್ಕರ್ಗೆ ಹಾಕಿ ಬೇಯಿಸಿದ್ರೆ ಆಗುತ್ತೆ. ಸೊ ಅದ್ರ ಬದಲಾಗಿ ಸ್ವಲ್ಪ ಕ್ವಾಂಟಿಟಿ ನಾವು ಆಲ್ಟರ್ನೇಟ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಸಾಕಷ್ಟು ಆರೋಗ್ಯಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಆಹಾರ ನೀವೇನು ತಿಂತೀರಾ ಅನ್ನೋದು ಕೂಡ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೊನೆಯಲ್ಲಿ ಬರುವಂಥದ್ದು ಎಸ್ ಅಂದರೆ ಸಪ್ಲಿಮೆಂಟ್ ಅಂತೀವಿ. ಇಟ್ ಇಸ್ ಫಾರ್ ನ್ಯೂಟ್ರಿಷನ್ ಬ್ಯಾಲೆನ್ಸ್. ನ್ಯೂಟ್ರಿಷನ್ ಬ್ಯಾಲೆನ್ಸ್ ಅಂದರೆ ಏನು? ಈಗ ಫಾರ್ ಎಕ್ಸಾಂಪಲ್